ಇವತ್ತು ಇನ್ಸ್ಟೆಂಟಾಗಿ ರುಚಿಯಾದ ಚಕ್ಲಿ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಮೊದಲಿಗೆ 2 ಕಪ್ಪು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ, ರೈಸ್ ಫ್ಲೋರ್, ಮತ್ತು 1 ಕಪ್ಪು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಖಾರಕ್ಕೆ ಬೇಕಾಗಿರುವಷ್ಟು ರೆಡ್ ಚಿಲ್ಲಿ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಜೀರಿಗೆ, 1 ಸ್ಪೂನು ಹಿಂಗು, 1 ಸ್ಪೂನು ಅಜ್ವೈನ್, 1 ಸ್ಪೂನು ಎಳ್ಳು ಹಾಕ್ಕೊಂಡಿದ್ದೀನಿ. ಬಿಳಿ ಅಥವಾ ಕಪ್ಪೆಳ್ಳು ಹಾಕ್ಕೊಬೋದು. ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಲೈಟಾಗಿ ಮೆಲ್ಟ್ ಮಾಡಿ ಬಟರ್ ಹಾಕ್ಕೊತಾ ಇದ್ದೀನಿ, ರಿಚ್ ಟೇಸ್ಟ್ಗೋಸ್ಕರ. ನೀವು ಬಿಸಿ ಬಿಸಿ ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಬೋದು. ನೀಟಾಗಿ ಒಂದ್ಸಲ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಆ ಬಟರ್ ಕಂಪ್ಲೀಟಾಗಿ ಸ್ಪ್ರೆಡ್ ಆಗಬೇಕು. ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ಒಂದ್ಸಲ ಹೀಗೆ ಹಿಡಿದ್ರೆ ಅದು ಲೈಟಾಗಿ ಉಂಡೆ ಆಗಬೇಕು. ಈ ಥರ ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾರ್ಮಲ್ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಹಾಗೆ ನಾದ್ಕೊಂಡು ಪಕ್ಕಕ್ಕೆ ಇಟ್ಕೊಂಡು ಒಂದು ಬಾಣಲಿನಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯುವಷ್ಟರಲ್ಲಿ ಚಕ್ಲಿ ಒತ್ತೋದಕ್ಕೆ ಈ ಥರ ಪ್ಲೇಟ್ ತೊಗೊಂಡಿದ್ದೀನಿ. ನಿಮಗೆ ಇಷ್ಟ ಆದ ಡಿಸೈನ್ನ ನೀವು ತೊಗೊಬೋದು. ಫಸ್ಟು ಆ ಚಕ್ಲಿ ಒಳ್ಳಿಗೆ ಗ್ರೀಸ್ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಅದಾದಮೇಲೆ ಹಿಟ್ಟನ್ನ ಅದರಲ್ಲಿ ತುಂಬ್ಕೊಬೇಕು. ಸಿಲಿಂಡರ್ ಶೇಪಲ್ಲಿ ಮಾಡಿಕೊಂಡು ಹಿಟ್ಟನ್ನ ಕಂಪ್ಲೀಟಾಗಿ ಅದರಲ್ಲಿ ತುಂಬಿಕೊಂಡು ಒಂದು ಬಟರ್ ಪೇಪರಿಗೆ ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಚಕ್ಲಿ ಶೇಪಲ್ಲಿ ನೀಟಾಗಿ ಒತ್ತಿ ಇಟ್ಕೊಂಡಿದ್ದೀನಿ. ಒಂದು 3-4 ಚಕ್ಲಿನ ಒತ್ತಿ ಇಟ್ಕೊಂಡು ಎಣ್ಣೆ ಕಾಯ್ದಿದೆಯಾ ಇಲ್ವಾ ಅಂತ ಒಂದ್ಸಲಿ ನೋಡ್ಕೊಬೇಕು. ಒಂದು ಸಣ್ಣ ಡ್ರಾಪ್ನ ಹಾಕಿ ಇಮ್ಮಿಡಿಯೇಟಾಗಿ ಬರಬಾರ್ದು. ಸ್ವಲ್ಪ ಒಂದು ಸೆಕೆಂಡ್ 2 ಸೆಕೆಂಡ್ ಟೈಮ್ ತೊಗೊಂಡು ಆ ಡ್ರಾಪು ಏನು ಹಾಕಿರ್ತೀವೋ ಇಟ್ಟು ಅದು ಮೇಲೆ ಬಂದರೆ ಎಣ್ಣೆ ಕಾಯ್ದಿದೆ ಅಂತ. ತುಂಬ ಬಿಸಿ ಆಗಬಾರ್ದು, ಮೀಡಿಯಮ್ ಹೀಟ್ ಆಗಿರಬೇಕು ಎಣ್ಣೆ. ನಿಧಾನಕ್ಕೆ ಚಕ್ಲಿ ಒತ್ತಿರೋದನ್ನ ಅದರಲ್ಲಿ ಹಾಕ್ಕೊಳ್ಳಿ. 2-3 ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ನೀವು ತಿರುಗಬೇಕಾದ್ರೆ ಚಕ್ಲಿ ಬ್ರೇಕ್ ಆಗಿಬಿಡತ್ತೆ. ಒಂದು 3 ಹಾಕ್ಕೊಳ್ಳಿ ಸಾಕು. ಎಣ್ಣೆಗೆ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ತಿರ್ಗ್ಸಕ್ಕೆ ಹೋಗಬೇಡಿ, ಚಕ್ಲಿ ಬ್ರೇಕ್ ಆಗಿಬಿಡತ್ತೆ. ನೀವು ಸ್ವಲ್ಪ ಅದನ್ನು ಟಚ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಗಟ್ಟಿಯಾಗಿದೆ ಅಂತ. ಆವಾಗ ನೀವು ತಿರುವಾಕಬೇಕು. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಒಂದ್ಸಲ ಚಕ್ಲಿ ಲೈಟಾಗಿ ಕಲರ್ ಚೇಂಜ್ ಆಯಿತು, ನೊರೆ ಎಲ್ಲ ಕಮ್ಮಿ ಆಯಿತು ಅಂದರೆ ಚಕ್ಲಿ ನೀಟಾಗಿ ಆಗಿದೆ ಅಂತ ಅರ್ಥ. ಅದೇ ಥರ ಉಳಿದಿದ್ದನ್ನು ಚಕ್ಲಿ ಥರ ಒತ್ಕೊಂಡು ಎಣ್ಣೆಯಲ್ಲಿ ಬೇಯಿಸ್ಕೊಂಡು ಒಂದು ಪ್ಲೇಟಲ್ಲಿ ಹಾರಾಕೊಬೇಕು. ಅದು ತಣ್ಣಗಾಗಬೇಕು. ತಣ್ಣಗೆ ಆದಮೇಲೆ ನೀವು ಅದನ್ನು ಒಂದು ಏರ್ಟೈಟ್ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇವಾಗ ವೆದರ್ ತಣ್ಣಗಿರೋದ್ರಿಂದ, ಚಳಿ ಸ್ಟಾರ್ಟ್ ಆಗಿರೋದ್ರಿಂದ ಈ ಥರದ್ದೆಲ್ಲ ಬೇಕನ್ಸುತ್ತೆ ತಿನ್ನೋದಕ್ಕೆ. ಹೊರಗಿಂದ ಎಷ್ಟು ಅಂತ ತೊಗೊಂಬರೋದಲ್ವ. ಈ ಥರ ಮನೇಲಿ ಆವಾಗವಾಗ ಮಾಡ್ಕೊತಾ ಇದ್ದರೆ ನಮಗೆ ಟೀ ಜೊತೆ ಅಥವಾ ಏನಾದ್ರು ತಿನ್ನಬೇಕಂತ ಕ್ರೇವಿಂಗ್ಸ್ ಆದಾಗ ತಿನ್ಬೋದು. ಇದಕ್ಕೆ ಜಾಸ್ತಿ ಟೈಮ್ ಕೂಡ ತೊಗೊಂಡಿಲ್ಲ. ನಾನು ಈ ಪ್ರಿಪ್ರೇಷನ್ಗೆ ಹಬ್ಬ ಅಂದರೆ 30 ಮಿನಿಟ್ಸ್ ಅಷ್ಟೇ ತೊಗೊಂಡಿರೋದು. ತುಂಬ ಟೇಸ್ಟಿಯಾಗಿದೆ, ಕ್ರಿಸ್ಪಿಯಾಗಿ.